ಹೈಕೋರ್ಟ್ನಲ್ಲಿ ವಿಚಾರಣೆ ಕೂಡ ಆರಂಭವಾಗಿದೆ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರುವಂತಹ ಡೀಟೇಲ್ಸ್. ಸಾರಿಗೆ ಮುಷ್ಕರ ಪ್ರಶ್ನಿಸಿ ಸಲ್ಲಿಸಿದಂತಹ ಒಂದು PILನ ವಿಚಾರಣೆ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ PILನ ವಿಚಾರಣೆ ಈಗ ಆರಂಭವಾಗಿದೆ. ಇನ್ಫ್ಯಾಕ್ಟ್ ನೆನೆಯೂ ಕೂಡ ವಿಚಾರಣೆ ಆರಂಭವಾಯಿತು. ಆದರೆ ಇವತ್ತು CJ ಅವರ ಮುಂದೆನೇ ವಿಚಾರ ಬರುತ್ತೆ. ಸೊ ಅವರೇ ವಿಚಾರಣೆಯನ್ನು ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಹೇಳಿ ಒಂದು ದಿನದ ಮಟ್ಟಿಗೆ ನೀವು ಮುಷ್ಕರವನ್ನು ನಡೆಸಬೇಡಿ ಅನ್ನುವಂಥದ್ರ ಬಗ್ಗೆ ಒಂದು ಸೂಚನೆಯನ್ನು ಹೈಕೋರ್ಟ್ ನೀಡಿತು. ಬಟ್ ನಿನ್ನೆ ಅದರ ಆ ಒಂದು ಸೂಚನೆ ಬಂದರೂ ಕೂಡ ಇವತ್ತೇನು ಪಾಲನೆ ಆಗಿಲ್ಲ. ಯಾಕಂದರೆ ಇವತ್ತೆಲ್ಲ ಕಡೆನೂ ಬಂದನ್ನು ಆಚರಿಸಾದರೆ ರಸ್ತೆಗಿಳಿದಿಲ್ಲ ಬಸ್ಗಳು, ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಸೊ ಇವತ್ತು ಈಗ ನಡೆಯಲಿರುವಂಥ ಒಂದು ವಿಚಾರಣೆಯಲ್ಲಿ ಏನು ಮಾಹಿತಿ ಹೊರಬರುತ್ತೆ ಅಥವಾ ಏನು ಸೂಚನೆಗಳು ಹೊರಬರುತ್ತೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವತ್ತಿನ ಒಂದು ವಿಚಾರ ಹೈಕೋರ್ಟ್ನಲ್ಲಿ ಸಾರಿಗೆ ಮುಷ್ಕರವನ್ನು ಪ್ರಶ್ನಿಸಿದ್ದಂಥ PILನ ವಿಚಾರಣೆ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಆರಂಭವಾಗಿದೆ. ಸೊ ಮುಷ್ಕರದಿಂದ ಜನಸಾಮಾನ್ಯರಿಗೆ ತೊಂದರೆಯಾಗಿದೆ ಅನ್ನುವಂಥದ್ದನ್ನು AG ಕೂಡ ಹೇಳಿದ್ದಾರೆ. ಅಡ್ವೊಕೇಟ್ ಜನರಲ್ ಕೂಡ ತಮ್ಮ ವಾದ ಮಂಡನೆಯಲ್ಲಿ ತಿಳಿಸಿದ್ದಾರೆ. ಸೊ ಹಾಗೆ ರಾಜಿ ಸಂಧಾನದ ಮೂಲಕ ಏನಾಗಿದೆ ಅಂತ ಹೇಳಿ ಹೈಕೋರ್ಟ್ ಕೂಡ ಪ್ರಶ್ನೆ ಮಾಡ್ತು. ಅಂದರೆ ಏನು ರಾಜಿ ಸಂಧಾನಕ್ಕೆ ಮುಂದಾಗಿದ್ರಿ ಅಥವಾ ಒಂದು ಮೀಟಿಂಗನ್ನು ಮಾಡ್ತಾ ಇದ್ರಲ್ಲ, ಆ ಮೀಟಿಂಗ್ನ ಔಟ್ಕಮ್ ಏನು ಹಾಗಾದರೆ ಅನ್ನುವಂಥದ್ದನ್ನು ಹೈಕೋರ್ಟ್ ಪ್ರಶ್ನಿಸಿದೆ. ಇಲ್ಲಿಯವರೆಗೆ ನಡೆದಂಥ ಮಾತುಕತೆಗಳ ವಿವರವನ್ನು ಈಗ ಸರ್ಕಾರದ ಕಡೆಯಿಂದ ಈಗ AG ಅಡ್ವೊಕೇಟ್ ಜನರಲ್ ಅವರು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಈಗ ಹೈಕೋರ್ಟಿಗೆ. ಏನಾಯಿತು ಮೀಟಿಂಗ್ನಲ್ಲಿ, ನಾವು ಯಾವ ರೀತಿ ಅವರ ಬೇಡಿಕೆಗೆ ಸ್ಪಂದಿಸ್ತೀವಿ ಅನ್ನುವಂಥದ್ದನ್ನು ಸರ್ಕಾರ ಹೇಳಿದೆ. ಅದಕ್ಕೆ ಹೇಗೆ ಸಂಘಟನೆಯವರು ಒಪ್ಪಿಲ್ಲ, ಈ ಎಲ್ಲ ವಿಚಾರಗಳನ್ನು ಈಗ ಹೇಳ್ತಾ ಇದ್ದಾರೆ ಅಡ್ವೊಕೇಟ್ ಜನರಲ್ ಅವರು. ರಾಜಿ ಸಂಧಾನದ ಮಾತುಕತೆ ಏನಾಯಿತು ಅನ್ನುವಂಥ ಒಂದು ಪ್ರಶ್ನೆಗೆ ಇಲ್ಲಿಯವರೆಗೆ ನಡೆದಂಥ ಮಾತುಕತೆಗಳ ವಿವರವನ್ನು ಈಗ ಅಡ್ವೊಕೇಟ್ ಜನರಲ್ ಅವರು ತಿಳಿಸ್ತಾ ಇದ್ದಾರೆ. ಜೊತೆಗೆ ಈ ಮುಷ್ಕರದಿಂದ ಜನಸಾಮಾನ್ಯರಿಗೆ ತೊಂದರೆಯಾಗಿದೆ ಅನ್ನುವಂಥದ್ದನ್ನು ಕೂಡ ಬಹಳ ಮುಖ್ಯವಾಗಿ ಹೈಕೋರ್ಟ್ನ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಅಡ್ವೊಕೇಟ್ ಜನರಲ್ ಅವರು ಮಾಡಿದ್ದಾರೆ. ಇನ್ನು ಇವತ್ತು ಆದೇಶ ಏನು ಬರುತ್ತೆ ಅನ್ನುವಂಥದ್ದು ಕುತೂಹಲ. ಈಗ ಸರ್ಕಾರಕ್ಕೇನಾದರೂ ಡೈರೆಕ್ಷನ್ಸ್ ಕೊಡಬಹುದಾಗತ್ತಾ? ಯಾಕಂದರೆ ಇವರು ಕೂಡ ಕೇಳ್ತಾ ಇದ್ರು, ನೀವು ಸರ್ಕಾರಕ್ಕೆ ಡೈರೆಕ್ಷನ್ಸನ್ನು ಕೊಡಿ, ನಮಗೆ ಉಳಿದಿರುವಂಥ ಒಂದು ಬಾಕಿ ಉಳಿದಿರುವಂಥ ಒಂದು ವೇತನದ ಒಂದು ಅರಿಯರ್ಸ್ ಏನಿದೆಯಲ್ಲ, ಆ ಬಾಕಿ ವೇತನ ಅದನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ಒಂದು ಪ್ರಮುಖವಾದಂಥ ಒಂದು ಬೇಡಿಕೆ. ಜೊತೆಗೆ ಕಳೆದ ವರ್ಷ ಜನವರಿಯಿಂದಲೇ ಹೈಕ್ ಆಗಬೇಕಿತ್ತು, ಬಟ್ ಇದುವರೆಗೂ ಕೂಡ ಹೈಕ್ ಆಗಿಲ್ಲ. 1 ವರ್ಷ 1.5 ವರ್ಷ ಆದರೂ ಕೂಡ ನಮಗೆ ಹೈಕ್ ಆಗಿಲ್ಲ. ಅದು ಸ್ಯಾಲ್ರಿ ಹೈಕ್ ಆಗಬೇಕು. ಜನವರಿ 1ನೇ ತಾರೀಕು 2024ರಿಂದಲೇ ಅದು ಜಾರಿಯಾಗೋ ರೀತಿಯಲ್ಲಿ ಆಗಬೇಕು ಅನ್ನುವಂಥದ್ದನ್ನು ಕೇಳಿದ್ದಾರೆ. ಸೊ ಈಗೇನಾಗುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಸೊ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಕಾಯ್ದೆಯಂತೆ ಸಂಧಾನ ಸಭೆ ನಡೆಸಲಾಗ್ತಾ ಇದೆ ಅಂತ ಅಡ್ವೊಕೇಟ್ ಜನರಲ್ ಅವರು ಹೈಕೋರ್ಟಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಾರಿಗೆ ಸಂಘಟನೆಗಳ ವಕೀಲರಿಗೆ ನ್ಯಾಯಾಂಗ ನಿಂದನೆಯ ಒಂದು ಎಚ್ಚರಿಕೆ ಕೂಡ ಅವನು ಕೊಟ್ಟರು. ಯಾಕೆ ಅಂತ ಹೇಳಿದ್ರೆ, ನಿನ್ನೆ ಮುಷ್ಕರವನ್ನು ನಿಲ್ಲಿಸಿ ಅನ್ನುವಂಥದ್ದನ್ನು ಹೇಳಿದರು. ಅಂದರೆ ಇವತ್ತು ಒಂದು ದಿನದ ಮಟ್ಟಿಗೆ ಮಾಡಬೇಡಿ ಅನ್ನುವಂಥದ್ದನ್ನು, ಆದರೂ ಅವರು ಮುಷ್ಕರ ಮಾಡಿರೋದ್ರಿಂದಾಗಿ ಸಾರಿಗೆ ಸಂಘಟನೆಗಳ ವಕೀಲರಿಗೆ ನ್ಯಾಯಾಂಗ ನಿಂದನೆಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. CJ ವಿಭು ಬಕ್ರು ಹಾಗೆ ನ್ಯಾಯಮೂರ್ತಿ CM ಜೋಶಿ ಅವರಿದ್ದಂತಹ ಪೀಠ ಎಚ್ಚರಿಕೆಯನ್ನು ಕೊಟ್ಟಿದೆ. ಮುಷ್ಕರ ನಿಲ್ಲಿಸಲಾಗಿದೆಯೇ ಅಂಥೇಳಿ ಹೈಕೋರ್ಟ್ ಖಡಕ್ಕಾಗಿ ಪ್ರಶ್ನೆ ಮಾಡಿದ್ರು. ಸೊ ಎಸ್ಮಾ ಜಾರಿಯಾಗಿದೆ ಅಂಥೇಳಿ ಸಂಘಟನೆಯ ಪದಾಧಿಕಾರಿಗಳಿಗೆ ಹೈಕೋರ್ಟ್ ಎಚ್ಚರಿಕೆಯನ್ನು ಕೂಡ ನೀಡಿದೆ ಈ ಸಂದರ್ಭದಲ್ಲಿ. ಯಾಕೆ ಅಂತ ಹೇಳಿದ್ರೆ, ನಿನ್ನೆ ವಿಭಾಗೀಯ ಪೀಠ ಭಾಳ ಸ್ಪಷ್ಟವಾಗಿ ಹೇಳಿತ್ತು, ನಾಳೆ CJ ಮುಂದೆ ಬರುತ್ತೆ ಈ ವಿಚಾರ, ಅವರು ಇದನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ತಾರೆ, ಅಲ್ಲಿವರೆಗೂ ಒಂದು ದಿನದ ಮಟ್ಟಿಗೆ ನೀವು ನಿಲ್ಲಿಸಬೇಕು ಅಂತೇಳಿ. ಆದರೆ ಅವರು ನಿಲ್ಲಿಸಿಲ್ಲ. ಇವತ್ತು ಮತ್ತೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಮುಷ್ಕರಗಳನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಚೀಫ್ ಜಸ್ಟಿಸ್ ವಿಭು ಬಕ್ರು ಮತ್ತು ನ್ಯಾಯಮೂರ್ತಿ CM ಜೋಶಿ ಅವರಿದ್ದಂಥ ಪೀಠ ಎಚ್ಚರಿಕೆಯನ್ನು ಕೊಟ್ಟಿದೆ. ಇದೇ ರೀತಿಯ ಈ ವಿಚಾರಕ್ಕೆ ನಾವು ನಿಮಗೆ ನ್ಯಾಯಾಂಗ ನಿಂದನೆ ಕೂಡ ಆಗುತ್ತೆ ಇದು ಅನ್ನುವಂಥದ್ರ ಬಗ್ಗೆ ಅವರು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನೀಡಿದ್ದಾರೆ. ಸಾರಿಗೆ ಸಂಘಟನೆಗಳ ಪರ ವಕೀಲರಿಗೆ ಹೈಕೋರ್ಟ್ ಕೊಟ್ಟಿರುವಂಥ ಎಚ್ಚರಿಕೆ ಇದು. ಮುಷ್ಕರ ನಿಂತಿರುವ ಬಗ್ಗೆ ನಾಳೆ ಮಾಹಿತಿಯನ್ನು ಕೊಡಬೇಕು ನೀವು, ಇಲ್ಲವಾದರೆ ನಾಳೆ ನ್ಯಾಯಾಂಗ ನಿಂದನೆ ಕೇಸ್ ನಿಮ್ಮ ಮೇಲೆ ದಾಖಲಿಸಲಾಗುತ್ತೆ ಅನ್ನುವಂಥದ್ದು ಭಾಳ ಖಡಕ್ ಆದಂಥ ಒಂದು ಸೂಚನೆಯನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಇನ್ಫ್ಯಾಕ್ಟ್ ನಾವು ಆಗಲೇ ಮಾತಾಡ್ತಾ ಇದ್ವಿ, ಈಗ ಆಲ್ರೆಡಿ ನಿನ್ನೆ ಇದ್ದಂಥ ಒಂದು ಆದೇಶ, ಈಗ ಅನಂತ್ ಸುಬ್ಬರಾವ್ ಅವರು ಮಾತಲ್ಲಿ ಹೇಳ್ತಾರೆ ನಾವು ಎಲ್ಲರೂ ಪಾಲನೆ ಮಾಡಬೇಕು, ಹೈಕೋರ್ಟ್ ಏನು ಹೇಳುತ್ತೆ, ನ್ಯಾಯಾಂಗ ಏನು ಹೇಳುತ್ತೆ ನಾವು ಅದನ್ನು ಪಾಲಿಸ್ತೀವಿ ಅಂತ ಹೇಳಿದ್ರು ಕೂಡ ಇಲ್ಲ, ಆಲ್ರೆಡಿ ನಿನ್ನೆ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಅದಕ್ಕೆ ನಾವು ನಿಲ್ಸೋಕ್ಕಾಗಲಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಬಟ್ ನಿನ್ನೆ ಮಧ್ಯಾಹ್ನದ ನಂತರನೇ ಆದೇಶ ಬಂದಾಗ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಮುಷ್ಕರವನ್ನು ನಿಲ್ಲಿಸಬಹುದಾಗಿತ್ತು. ನೋಡಿ, ಈಗ ಮುಷ್ಕರವನ್ನು ನಿಲ್ಲಿಸಲಾಗಿದೆಯೇ ಅನ್ನುವಂಥ ಒಂದು ಪ್ರಶ್ನೆ. ಎಸ್ಮಾ ಜಾರಿಯಾಗಿದೆ, ಸಂಘಟನೆ ಪದಾಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ ಹೈಕೋರ್ಟ್. ಈ ಸಂದರ್ಭದಲ್ಲಿ ನ್ಯಾಯಾಂಗ ನಿಂದನೆ ಆಗುತ್ತೆ ಇದು. ಈಗ ನಾಳೆವರೆಗೂ ಮತ್ತೆ ಟೈಮು, ಮುಷ್ಕರ ನಿಂತಿರೋ ಬಗ್ಗೆ ನಾಳೆ ನೀವು ಮಾಹಿತಿಯನ್ನು ಕೊಡಬೇಕು. ನಾವು ಮುಷ್ಕರ ನಡೆಸ್ತಾ ಇಲ್ಲ, ಸ್ಟಾಪ್ ಆಗಿದೆ ಅನ್ನುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ನಾಳೆ ನಿಮ್ಮ ಮೇಲೆ ನ್ಯಾಯಾಂಗ ನಿಂದನೆಯ ಕೇಸ್ ದಾಖಲಾಗುತ್ತೆ ಸಂಘಟನೆ ಮೇಲೆ ಅನ್ನುವಂಥದ್ದನ್ನು ಖಡಕ್ಕಾಗಿ ಇವತ್ತು ಹೈಕೋರ್ಟ್ ವಿಭಾಗೀಯ ಪೀಠ ಹೇಳಿದೆ. ಸಾರಿಗೆ ಸಂಘಟನೆಗಳ ಕ್ರಿಯಾ ಸಮಿತಿ ಪದಾಧಿಕಾರಿಗಳ ಬಂಧನಕ್ಕೆ ಕೂಡ ಆದೇಶ ಕೊಡ್ತೀವಿ ಅನ್ನುವಂಥದ್ದನ್ನು ಹೈಕೋರ್ಟ್ ಹೇಳ್ತಾ ಇದೆ. ನೋಡಿ, ಇಲ್ಲಿ ಒಂದು ನ್ಯಾಯಾಂಗ ನಿಂದನೆಯ ಕೇಸ್ ದಾಖಲಾಗುತ್ತೆ ನಿಮ್ಮ ಮೇಲೆ, ನೀವು ನಾಳೆವರೆಗೂ ಮತ್ತೆ ಇನ್ಫ್ಯಾಕ್ಟ್ ಇವತ್ತು ನೀವು ಮಾಡಿರೋ ತಪ್ಪಿಗೆ ನಾವು ಈಗಲೇ ಆ್ಯಕ್ಷನ್ ಆಗ್ತಾಯಿಲ್ಲ, ನಾಳೆವರೆಗೂ ಕೂಡ ಮತ್ತೆ ಹೈಕೋರ್ಟ್ ಟೈಮ್ ಕೊಡ್ತಾ ಇದೆ.
ನಾಳೆವರೆಗೂ ನಿಂತಿರೋ ಬಗ್ಗೆ ಮಾಹಿತಿ ಕೊಡಬೇಕು, ಮುಷ್ಕರ ನಿಂತಿರೋದ್ರ ಬಗ್ಗೆ. ಇಲ್ಲ ಅಂತ ಹೇಳಿದ್ರೆ ನ್ಯಾಯಾಂಗ ನಿಂದನೆ ಕೇಸ್ ನಿಮ್ಮ ಮೇಲೇನೆ ದಾಖಲಾಗುತ್ತೆ. ಜೊತೆಗೆ ಸಾರಿಗೆ ಸಂಘಟನೆಗಳ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳ ಬಂಧನಕ್ಕೆ ಆದೇಶವನ್ನು ಕೊಡಬೇಕಾಗತ್ತೆ ಅಂಥೇಳಿ ಹೈಕೋರ್ಟ್ ಖಡಕ್ ಸೂಚನೆಯನ್ನು ಕೊಟ್ಟಿದೆ. ನಿಮ್ಮ ಸಮಸ್ಯೆ ಇದ್ರೆ ಅದನ್ನ ಸರ್ಕಾರದ ಜೊತೆಗೆ ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳಿ. ಅದನ್ನ ಬಿಟ್ಟು ಜನಸಾಮಾನ್ಯರನ್ನ ಒತ್ತೆಯಾಗಿರಿಸೋದನ್ನ ನಾವು ಸಹಿಸೋದಿಲ್ಲ ಅಂಥೇಳಿ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಅವರಿದ್ದಂತಹ ಪೀಠ ತರಾಟೆಗೆ ತೆಗೆದುಕೊಂಡಿದೆ. ಒಂದ್ ಕಡೆ ಅನಂತ್ ಸುಬ್ರಾವ್ ಅವರು ನಿನ್ನೆ ಹೇಳ್ತಾ ಇದ್ರು, ಹೈಕೋರ್ಟ್ ಸರ್ಕಾರಕ್ಕೆ ಒಂದಷ್ಟು ಅಂದ್ರೆ ಉಳಿದಿರುವಂತಹ ಬಾಕಿ ವೇತನವನ್ನ ನೀಡಿಯಂತಹ ಆದೇಶವನ್ನ ಕೊಡಬಹುದಾಗಿತ್ತು ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ರು. ಆದ್ರೆ ಮುಷ್ಕರ ನಿಲ್ಲಿಸಿ ನಂತರ ಅವರು ಒಂದಷ್ಟು ಸಂಧಾನ ಸಭೆ ಮುಖಾಂತರವೋ ಅಥವಾ ಹೈಕೋರ್ಟ್ ಮುಂದೆಯೋ ತಮ್ಮ ಸಮಸ್ಯೆಗಳನ್ನ ಹೇಳ್ಕೋಬಹುದಾಗಿತ್ತು. ಆದ್ರೆ ಅವರು ಮುಷ್ಕರ ನಿಲ್ಲಿಸದೆ ಬಹಳ ಇನ್ನೊಂದು ಮುಖ್ಯವಾಗಿ ಮಧು, ನಿನ್ನೆ ಅವ್ರು ಬಹಳ ಕ್ಲಿಯರ್ ಆಗಿ ಹೇಳಿದ್ರು, ಇದನ್ನ ಸಿಜೆ ಅವರ ಮುಂದೆ ಬರಬೇಕಿತ್ತು. ಬಟ್ ಸಿಜೆ ಅವರ ವಿಚಾರಣೆಯ ಒಂದು ಕಾರ್ಯಕಲಾಪ ಇವತ್ತಿರಲಿಲ್ಲ. ಸೊ ಹಾಗಾಗಿ ನಾಳೆ ಇರುತ್ತೆ ಮುಖ್ಯ ನ್ಯಾಯಮೂರ್ತಿಗಳ ಒಂದು ವಿಚಾರಣೆ. ಸೊ ಅವರ ಮುಂದೆ ಬರಲಿ ಈ ಅರ್ಜಿ ಅನ್ನುವಂಥದ್ದನ್ನ ಬಹಳ ಮುಖ್ಯವಾಗಿ ಅವ್ರು ಹೇಳಿದ್ರು. ಹಾಗಾಗಿ ಅದನ್ನ ನಾಳೆ ನಡೆಯುತ್ತೆ. ಅಲ್ಲಿವರೆಗೂ ಒಂದು ದಿನದ ಮಟ್ಟಿಗೆ ನೀವು ನಿಲ್ಲಿಸಿ ಅಂತ ಹೇಳಿದ್ರು. ನೀವು ಯಾವತ್ತೂ ಮುಷ್ಕರ ಮಾಡಲೇಬೇಡಿ ಅನ್ನುವಂಥದ್ದನ್ನ ಕೋರ್ಟ್ ಹೇಳಿಲ್ಲ. ಯಾಕಂದ್ರೆ ಅದು ನಿಮ್ಮ ಹಕ್ಕು, ಅದು ನಿಮಗೆ ಬಿಟ್ಟಂತ ವಿಚಾರ, ನಿಮ್ಮ ಮತ್ತೆ ಸರ್ಕಾರದ ನಡುವೆ ಇರುವಂತಹ ಒಂದು ವಿಚಾರ. ಬಟ್ ಯಾವಾಗ ಹೈಕೋರ್ಟ್ ಒಂದು ವಿಚಾರವನ್ನ ಸ್ಪಷ್ಟವಾಗಿ ಹೇಳ್ತೋ, ನಾಳೆವರೆಗೂ ನೀವು ಒಂದು ದಿನದ ಮಟ್ಟಿಗೆ ನಿಲ್ಲಿಸಿ ಅಂತ, ಅದಾದ ನಂತರ ಬಂದಂತಹ ರಿಯಾಕ್ಷನ್ಸ್, ಇನ್ನು ನಮಗೆ ಪಾರ್ಟಿ ಮಾಡಿಲ್ಲ ಅಂತ ಹೇಳೋದು ಅನಂತ್ ಸುಬ್ರಾವ್ ಅವರು, ನಮಗೆ ಇನ್ನೂ ಆದೇಶದ ಪ್ರತಿ ಸಿಕ್ಕಿಲ್ಲ ಅಂತ ಹೇಳೋದು, ಇದೆಲ್ಲ ಹೇಳಿದಾಗ ಇದು ಖಂಡಿತವಾಗ್ಲೂ ನ್ಯಾಯಾಂಗ ನಿಂದನೆ ಆಗುತ್ತೆ ಅನ್ನುವಂಥದ್ದನ್ನ ಇವತ್ತು ಹೈಕೋರ್ಟ್ ಅಬ್ಸರ್ವ್ ಮಾಡಿದೆ. ನಿಮಗೆ ಮಧ್ಯಾಹ್ನದ ನಂತರನೇ ನಾವು ಆದೇಶ ಕೊಟ್ಮೇಲೆ ಅನಂತ್ ಸುಬ್ರಾವ್ ಅವರೇ ಹೇಳೋ ಪ್ರಕಾರ 7 ಗಂಟೆ 7 ನಮಗೆ ಆರ್ಡರ್ ಕಾಪಿ ಸಿಕ್ಕಿದೆ. ಆಗ ಅವರು ಮಾಧ್ಯಮಗಳ ಮೂಲಕ ಆದ್ರೂ ಮನವಿ ಮಾಡಬಹುದಿತ್ತು, ನೋಡಿ ಹೈಕೋರ್ಟ್ ನಮಗೆ ನಿರ್ದೇಶನ ಕೊಟ್ಟಿದೆ, ಒಂದು ದಿನದ ಮಟ್ಟಿಗೆ ನಾವು ಇದನ್ನ ಸ್ಟಾಪ್ ಮಾಡೋಣ, ನೆಕ್ಸ್ಟ್ ಇದಾದ ನಂತರ ಹೈಕೋರ್ಟ್ ಅಲ್ಲಿ ತೀರ್ಮಾನ ಆಗುತ್ತೆ, ನಮ್ಮ ಮುಂದಿನ ಕಾರ್ಯತಂತ್ರವನ್ನ ನಾವು ರೂಪಿಸೋಣ ಅನ್ನುವಂಥದ್ದನ್ನ ಅಲ್ಲಿದ ಹೇಳ್ಬೋದಿತ್ತು ಸಂಘಟನೆಯ ಪದಾಧಿಕಾರಿಗಳು. ಯಾಕಂದ್ರೆ ಈಗ ಎಲ್ಲರಿಗೂ ಹೆಚ್ಚಿನ ವಿಚಾರಗಳು ಲಭ್ಯವಾಗ್ತಾ ಇರೋದು ಮಾಧ್ಯಮಗಳ ಮೂಲಕನೇ, ಸೋಷಿಯಲ್ ಮೀಡಿಯಾ ಅಥವಾ ಮಾಧ್ಯಮಗಳ ಮೂಲಕನೇ ಮಾಹಿತಿ ರವಾನೆ ಆಗ್ತಿರೋದು. ಅದನ್ನ ಬಿಟ್ಟು ಇಲ್ಲ ನಮ್ಗೆ ಇನ್ನೂ ಸಿಕ್ಕಿಲ್ಲ, ನಾವು ಲಾಯರಿಗೆ ಕಳಿಸ್ತೀವಿ, ಲಾಯರ್ ಅದನ್ನ ಹೇಳ್ತಾರೆ, ನಾವು ನಾಳೆ ತೀರ್ಮಾನ ಮಾಡ್ತೀವಿ. ಈಗ ಮಧ್ಯಾಹ್ನದವರೆಗೂ ಕೂಡ ಈಗಲೂ ಅನಂತ್ ಸುಬ್ರಾವ್ ಅವರು ಹೇಳ್ತಾ ಇರೋದು, ಇಲ್ಲ ನಾವು ವಕೀಲರ ಜೊತೆ ಚರ್ಚೆ ಮಾಡ್ತಾ ಇದೀವಿ, ಅವ್ರೇನ್ ಹೇಳ್ತಾರೆ ನೋಡೋಣ, ನಾವು ಕೂಡ ಹೈಕೋರ್ಟ್ ಮಾತುಗಳನ್ನ ಪಾಲಿಸ್ತೀವಿ, ಅವರ ಆದೇಶ ಪಾಲಿಸ್ತೀವಿ ಅಂತ ಹೇಳ್ತಾರೆ. ಬಟ್ ಎಲ್ಲಿ ಪಾಲನೆ ಆಯಿತು? ಹೈಕೋರ್ಟ್ ವಿಭಾಗೀಯ ಪೀಠ ಕೂಡ ಇವತ್ತು ಸ್ಪಷ್ಟವಾಗಿ ಕೇಳ್ತಾ ಇರೋದು ಅದೇನೆ. ಆದೇಶವನ್ನ ನಾವು ಕೊಟ್ಟಿದ್ದಾಗ, ವಿಭಾಗೀಯ ಪೀಠ ಇಲ್ಲಿ ಆದೇಶ ಕೊಟ್ಟಾಗ ಒಂದು ದಿನದ ಮಟ್ಟಿಗೆ ನೀವು ಸ್ಟಾಪ್ ಮಾಡಿ ಅಂತ ಹೇಳಿದಾಗ ನೀವೇನ್ ಮಾಡಿದ್ರಿ? ನಿಂತಿದ್ಯಾ ಮುಷ್ಕರ? ಇಲ್ಲ, ಮುಷ್ಕರ ನಡೀತಾ ಇದೆ, ಜನಸಾಮಾನ್ಯರಿಗೆ ತೊಂದರೆ ಆಗಿದೆ, ಇವತ್ತು ಬೆಳಿಗ್ಗೆಯಿಂದಲೇ ತುಂಬಾ ಜನ ಪರಿತಪಿಸ್ತಾ ಇದ್ದಾರೆ. ಹಾಗಿದ್ದಾಗ ನಿಮ್ದು ಏನೇ ಸಮಸ್ಯೆ ಇದ್ರೂ ಕೂಡ ನೀವು ಸರ್ಕಾರದ ಜೊತೆಗೆ ಚರ್ಚೆ ಮಾಡಿ ಬಗೆಹರಿಸ್ಕೋಬೇಕು. ಯಾಕಂದ್ರೆ ಎಸ್ಮಾ ಜಾರಿ ಇದೆ ನಿಮ್ಮ ಮೇಲೆ. ಸೊ ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆಕ್ಟ್ ಅಡಿಯಲ್ಲಿ ನೀವು ಕೂಡ ಬರ್ತೀರಿ. ನೀವು ಈ ರೀತಿಯಾಗಿ ಏಕಾಏಕಿಯಾಗಿ ಪ್ರತಿಭಟನೆಗೆ ಹೋಗೋ ಹಾಗಿಲ್ಲ, ಜನಸಾಮಾನ್ಯರಿಗೆ ತೊಂದರೆ ಕೊಡೋ ಹಾಗಿಲ್ಲ. ಹಾಗಿದ್ರೂ ಕೂಡ ನೀವು ಈ ರೀತಿಯಾಗಿ ಮಾಡಿರೋದು ಇದು ನ್ಯಾಯಾಂಗ ನಿಂದನೆ ಅಲ್ಲದೆ ಮತ್ತಿನ್ನೇನು ಅನ್ನುವಂಥ ಒಂದು ಪ್ರಶ್ನೆ. ಸೊ ಹಾಗಾಗಿ ಖಡಕ್ಕಾಗಿ ಸೂಚನೆ ಕೊಟ್ಟಿರೋದು, ನೀವು ಜನಸಾಮಾನ್ಯರನ್ನ ಒತ್ತೆಯಾಗಿರಿಸೋದನ್ನ ನಾವು ಸಹಿಸೋದಿಲ್ಲ. ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಅವರಿದ್ದಂಥ ಪೀಠ ಈ ರೀತಿಯಾದಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ನಾಳೆವರೆಗೂ ನಿಮಗೆ ಟೈಮ್ ಇದೆ, ನಾಳೆ ನೀವು ನಮಗೆ ಹೇಳಬೇಕು ಲಿಖಿತ ರೂಪದಲ್ಲಿ ಏನು ಮುಷ್ಕರದ ಸ್ಥಿತಿ ಏನಿದೆ, ಮುಷ್ಕರ ನಿಂತಿದೆಯಾ ಅನ್ನುವಂಥದ್ದನ್ನ ಹೇಳಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ನಾವು ಕೇಸ್ ದಾಖಲು ಮಾಡಬೇಕಾಗುತ್ತೆ, ನ್ಯಾಯಾಂಗ ನಿಂದನೆದು. ಜೊತೆಗೆ ಯಾರು ಪದಾಧಿಕಾರಿಗಳಿದ್ದೀರಿ ಅಂಥವರ ಬಂಧನಕ್ಕೆ ಆದೇಶವನ್ನು ಕೊಡಬೇಕಾಗತ್ತೆ ಅಂತೇಳಿ. ಹೈಕೋರ್ಟ್ನ ಆದೇಶ ಇದ್ರೂ ಕೂಡ ನೀವು ಅದನ್ನು ಪಾಲಿಸಿಲ್ಲ. ಎಸ್ಮಾ ಕಾಯ್ದೆಯಡಿ ಸಂಘಟನೆಯ ಪದಾಧಿಕಾರಿಗಳನ್ನ ಬಂಧಿಸಬಹುದು. ನಾಳೆ ಮುಷ್ಕರ ನಿಂತಿರೋ ಬಗ್ಗೆ ಮಾಹಿತಿಯನ್ನ ಕೊಡಬೇಕು ಅನ್ನುವಂಥ ಒಂದು ಸೂಚನೆಯನ್ನ ಕೊಟ್ಟಿದೆ ಹೈಕೋರ್ಟ್. ಬಹಳ ಖಡಕ್ ಆದಂತಹ ಒಂದು ಸೂಚನೆ. ಸಾರಿಗೆ ಜಂಟಿ ಕ್ರಿಯಾ ಸಮಿತಿಯ ಪರ ವಕೀಲರು ತಬ್ಬಿಬ್ಬಾಗ್ಬಿಟ್ಟಿದ್ದಾರೆ. ಹೈಕೋರ್ಟ್ ತರಾಟೆಗೆ ತೆಗೆದುಕೊಳ್ತಾ ಇದ್ದಂತೆ ಇದನ್ನ ಬಹುಶಃ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ಇವರು. ಇವತ್ತು ಹೋದ ತಕ್ಷಣ ಬಹುಶಃ ನಮ್ಮ ಅರ್ಜಿಯ ಒಂದು ವಿಚಾರಣೆ ಆಗತ್ತೆ, ನಮ್ಮ ಮನವಿಯನ್ನ ಕೇಳ್ತಾರೆ ಅನ್ನುವಂಥದ್ದನ್ನ ಬಹುಶಃ ಇವರು ಅನ್ಕೊಂಡಿದ್ರು ಅಂತ ಅನ್ಸುತ್ತೆ. ಬಟ್ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ನಮ್ಮ ಆದೇಶ ಇದ್ರೂ ಕೂಡ ಯಾಕೆ ನೀವು ಮುಷ್ಕರ ನಿಲ್ಸಿರ್ಲಿಲ್ಲ? ಒಂದು ವೇಳೆ ನೋಡಿ ಮಧು, ಇದೇ ವಿಚಾರ ನಿನ್ನೆ ಆದೇಶ ಬಂದ ತಕ್ಷಣ ಇವತ್ತು ಒಂದು ದಿನದ ಮಟ್ಟಿಗೆ ನಾವು ಮಾಡೋದಿಲ್ಲ, ಬಸ್ಗಳು ಎಂದಿನಂತೆ ನಡೆಯುತ್ತೆ ಅನ್ನುವಂಥದ್ದನ್ನ ಅವ್ರು ಹೇಳಿದ್ದಿದ್ರೆ ಇವತ್ತು ಬಹುಶಃ ಸಿನಾರಿಯೋ ಬೇರೆ ಇರ್ತಿತ್ತೇನೋ. ನಿಂತಿದ್ಯಪ್ಪ, ಇನ್ನು ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅನ್ನುವಂಥದ್ರ ಬಗ್ಗೆ ಸಿಜೆ ಅವರಿರುವಂತಹ ಒಂದು ಪೀಠದಲ್ಲಿ ವಿಚಾರಣೆ ನಡೀಬಹುದಾಗಿತ್ತು. ಬಟ್ ನೀವು ಆದೇಶವನ್ನೇ ಪಾಲಿಸಿಲ್ವಲ್ಲ, ಇದು ಹೈಕೋರ್ಟ್ನ ಸಿಟಿಗೆ ಕಾರಣವಾಗ್ತಾ ಇರುವಂಥದ್ದು. ಹಾಗಾಗಿ ಹೈಕೋರ್ಟ್ ತರಾಟೆಗೆ ತೆಗೆದುಕೊಳ್ತಾ ಇದ್ದಂತೆ ಜಂಟಿ ಕ್ರಿಯಾ ಸಮಿತಿ ಪರ ವಕೀಲರು ಯಾರು ಹಾಜರಾಗಿದ್ದಾರೆ ಅವ್ರು ತಬ್ಬಿಬ್ಬಾಗ್ಬಿಟ್ಟಿದ್ದಾರೆ. ಏನು ಹೇಳೋದು ಈಗ ವಿಚಾರ, ಈಗ ಯಾವ ರೀತಿಯಾಗಿ ವಿಚಾರ ಮಂಡಿಸೋದು ಅನ್ನೋ ರೀತಿಯಲ್ಲಿ. ನಾಳೆ ಮುಷ್ಕರ ನಡೆಸೋದಿಲ್ಲ ಅಂತ ಹೇಳಿ ವಕೀಲರು ಈಗ ಹೇಳಿಕೆ ಕೊಡ್ತಾ ಇದ್ದಾರೆ. ಸೊ ನಿನ್ನೆ ಏನು ಅವ್ರಿಗೆ ಆದೇಶ ಕೊಟ್ಟರು, ಇವತ್ತವ್ರು ಹೇಳ್ತಾ ಇದ್ದಾರೆ ನೋಡಿ, ಈಗ ವಕೀಲರು ಹೇಳ್ತಾ ಇರೋದು ಸಿಜೆ ಮುಂದೆ, ನಾಳೆ ಮುಷ್ಕರ ನಡೆಸೋದಿಲ್ಲ ನಾವು. ಸೊ ವಾಟ್ ಅಬೌಟ್ ಟುಡೇ? ಸೊ ಈಗ ನೋಡಿ 4 ಗಂಟೆ ಆಗ್ತಾ ಇದೆ. ಈಗ ಮತ್ತೆ ಮಧ್ಯಾಹ್ನದ ನಂತರ ಸಂಜೆ ನಂತರ ಮನೆಗೆ ತೆರಳೋದಕ್ಕೆ ಕಾಯ್ತಾ ಇರುವಂಥ ಜನ ಈಗ ಯಾವ ಪರ್ಯಾಯ ವ್ಯವಸ್ಥೆಗಳನ್ನು ನೋಡ್ಕೋಬೇಕು? ಸೊ ಅದನ್ನು ಕೂಡ ಈಗ ಪ್ರಶ್ನೆ ಇದೆ.
ಇಲ್ಲ ಈಗಲೇ ಸ್ಟಾಪ್ ಮಾಡಿ ಮುಷ್ಕರನ ಎಂದಿನಂತೆ ಮತ್ತೆ ಬಸ್ಗಳು ಈಗ ಏನು ಸೆಕೆಂಡ್ ಶಿಫ್ಟಲ್ಲಿ ಬಸ್ಗಳು ರನ್ ಆಗಬೇಕು ಆ ಬಸ್ಗಳನ್ನು ರನ್ ಮಾಡಬೇಕು, ಮುಷ್ಕರನ ನಿಲ್ಲಿಸಬೇಕು. ಇಲ್ಲ ಮತ್ತೆ ಏನಾದರೂ ಮನವಿಯನ್ನು ಮಾಡ್ತಾರಾ ಈಗ ಹೈಕೋರ್ಟ್ ಮುಂದೆ ಇವತ್ತಾಗಿದೆ ಅನ್ನುವಂಥದ್ದನ್ನು ಹೇಳಿ ಅದ್ರ ಬಗ್ಗೆ ಏನಾದರೂ ಕ್ಷಮಾಪಣೆ ಅರ್ಜಿಯನ್ನು ಹಾಕಿ ನೆಕ್ಸ್ಟ್ ನಾಳೆ ಅಂತೂ ನಾವು ನಡೆಸೋದಿಲ್ಲ ಅನ್ನುವಂಥದ್ದನ್ನು ಈಗ ವಕೀಲರು ಹೇಳ್ತಾ ಇದ್ದಾರೆ. ಸೊ ಏನಾಗುತ್ತೆ ಮುಂದೆ ಅನ್ನುವಂಥದ್ದು ಕುತೂಹಲ. ಇವತ್ತು ನಡೀತಾ ಇರುವಂಥ ಒಂದು ವಿಚಾರಣೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠದ ಎದುರು ಬಂದಿರುವಂಥ ಈ ಒಂದು ವಿಚಾರಣೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ. ಆರಂಭದಲ್ಲೇ ವಿಚಾರಣೆಯನ್ನು ಕೈಗೆತ್ಕೊಳ್ತಾ ಇದ್ದಂತಲೇ ನ್ಯಾಯಮೂರ್ತಿಗಳು ಕೇಳಿದಂಥ ಒಂದು ಪ್ರಶ್ನೆ, ಸಾರಿಗೆ ಮುಷ್ಕರದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು PAL ಏನು ಹಾಕಿದ್ರಲ್ಲ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಅಂದರೆ ಜನಸಾಮಾನ್ಯರಿಗೆ ಇದು ತೊಂದರೆ ಆಗ್ತಾ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಅರ್ಜಿ ದಾಖಲಾಯಿತು. ಯಾಕಂದರೆ ಜೀವನಾಡಿ BMTC ಮತ್ತು KSRTC, BMTC ಬೆಂಗಳೂರಿನ ಜೀವನಾಡಿ. ಯಾಕಂದರೆ ಎಷ್ಟೋ ಜನ BMTC ಬಸ್ಗಳನ್ನು ಆಶ್ರಯಿಸಿರುವಂಥವ್ರಿದ್ದಾರೆ. KSRTCಯಲ್ಲಿ ಎಷ್ಟೋ ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾರೆ ಬೇರೆ ಬೇರೆ ಊರುಗಳಿಗೆ. ಪಾಪ ದೂರದಿಂದ ಊರುಗಳಿಂದ ಬಂದಿರುವಂಥವ್ರು ರಾತ್ರಿ ಎಲ್ಲ ಮೆಜೆಸ್ಟಿಕ್ನಲ್ಲೇ ಮಲಗಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಯಾಕಂದರೆ ಇವತ್ತು ಬಸ್ಗಳಿಲ್ಲ ಅವ್ರಿಗೆ ಹೋಗೋಕ್ಕೆ. ಪ್ರೈವೇಟ್ ಬಸ್ಸಲ್ಲಿ ಹೋಗೋಣ, ಮ್ಯಾಕ್ಸಿ ಕ್ಯಾಬ್ ಮಾಡ್ಕೊಂಡು ಹೋಗೋಣ, ಟ್ಯಾಕ್ಸಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ಬಾಯಿಗೆ ಬಂದಷ್ಟು ಹಣ ಕೇಳ್ತಾರೆ. 2 ಪಟ್ಟು 3 ಪಟ್ಟು 10 ಪಟ್ಟು ವಸೂಲಿಗೆ ಇಳಿದಿರ್ತಾರೆ ಇಂಥ ಟೈಮ್ನಲ್ಲಿ. ಸೊ ಏನು ಮಾಡಬೇಕು ಜನಸಾಮಾನ್ಯರು? ಹಾಗಾದರೆ ಈ ರೀತಿ ಏಕಾಏಕಿಯಾಗಿ ನೀವು ಮುಷ್ಕರಕ್ಕೆ ಅಂತೇಳಿ ಹೋದರೆ ಅದು ಅಲ್ಲ. ಏಕಾಏಕಿ ಅನ್ನೋದಕ್ಕಿಂತ ಈಗ ಇವ್ರು ಹೇಳ್ತಾರೆ ಇಲ್ಲ ನಾವು ನೋಟಿಸ್ ಕೊಟ್ಟಿದ್ವಿ, ಸರ್ಕಾರಕ್ಕೆ ಹೇಳಿದ್ವಿ. ಅನಂತ್ ಸುಬ್ರಾವ್ ಅವರು ನೆನ್ನೆ ಕ್ಲಿಯರ್ ಆಗಿ ಹೇಳಿದ್ರು, ನಮ್ಮಿಂದ ತೊಂದರೆ ಆಗ್ತಾ ಇದ್ರೆ ಖಂಡಿತವಾಗ್ಲೂ ನಮ್ಮನ್ನ ಕ್ಷಮಿಸಿ. ಯಾಕಂದ್ರೆ ಇದು ನಮ್ಮಿಂದ ಆಗ್ತಿರೋದಲ್ಲ, ಸರ್ಕಾರ ನಮಗೆ ಸರಿಯಾಗಿ ನಡ್ಕೊಂಡಿದ್ದಿದ್ರೆ ಈ ಥರದ ಪರಿಸ್ಥಿತಿ ಆಗ್ತಿರ್ಲಿಲ್ಲ. ಇದನ್ನ ದೂಷಿಸಬೇಕಾಗಿರೋದು ಇಲ್ಲಿ ಸರ್ಕಾರವನ್ನ ಅನ್ನುವಂಥದ್ದನ್ನ ಹೇಳ್ತಾರೆ. ಬಟ್ ಇವತ್ತು ಹೈಕೋರ್ಟ್ ಹೇಳಿರೋದು, ನಾವು ನಿಮಗೆ ಹೇಳಿದ ಮೇಲೂ ಕೂಡ ಯಾಕೆ ನೀವು ಮುಷ್ಕರ ನಿಲ್ಲಿಸಲಿಲ್ಲ? ನಿಮ್ಮ ಸಮಸ್ಯೆ ಇದ್ರೆ ಸರ್ಕಾರ ಜೊತೆಗೆ ಬಗೆಹರಿಸ್ಕೊಳ್ಳಿ, ಆದರೆ ಜನಸಾಮಾನ್ಯರನ್ನ ಈ ರೀತಿಯಾಗಿ ಒತ್ತೆ ಆಗಿರಿಸ್ಕೊಂಡು ಮಾಡುವಂಥದ್ದು ಇದೆಯಲ್ಲ ಅದು ಸರಿಯಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಇವತ್ತು ಹೈಕೋರ್ಟ್ ಹೇಳಿದೆ. ಸೊ ಹಾಗಾಗಿ ನೋಡಿ, ಇದು ಈ ಪದ ಇದೆಯಲ್ಲ, ಜನಸಾಮಾನ್ಯರನ್ನ ಒತ್ತೆ ಆಗಿರಿಸ್ಕೊಂಡು, ಅಂದರೆ ಅವರನ್ನ ಇಟ್ಕೊಂಡು ಅವ್ರನ್ನ ಸ್ಟೇಕಿಗೆ ಇಟ್ಬಿಟ್ಟು ನೀವು ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ತೀರಾ. ಹಾಗಾದರೆ ಇದು ತಪ್ಪು. ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು. ನಿಮ್ದು ಏನೇ ಸಮಸ್ಯೆಗಳಿದ್ರು ಕೂಡ ಸರ್ಕಾರದ ಜೊತೆಗೆ ಮಾತುಕತೆ ಮಾಡಿ ನೀವು ಬಗೆಹರಿಸ್ಕೋಬೇಕು. ಎಸ್ಮಾ ಕೂಡ ಜಾರಿಯಲ್ಲಿದೆ ಅಂತ ಹೇಳುವಾಗ, ಹೈಕೋರ್ಟ್ ಕೂಡ ನಿಮಗೆ ಸ್ಪಷ್ಟವಾಗಿ ಆದೇಶವನ್ನು ಕೊಟ್ಟಿದ್ದಾಗ ಯಾಕೆ ನೀವು ಮುಷ್ಕರ ನಿಲ್ಲಿಸಲಿಲ್ಲ, ಯಾಕೆ ಮುಷ್ಕರಕ್ಕೆ ನೀವು ಮುಂದಾದ್ರಿ ಅನ್ನುವಂಥದ್ರ ಬಗ್ಗೆ ಇವತ್ತು ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಸೊ ಇದರಿಂದಾಗಿ ಈಗ ಜಂಟಿ ಕ್ರಿಯಾ ಸಮಿತಿಯ ಪರ ವಕೀಲರು ಕೂಡ ತಬ್ಬಿಬ್ಬಾಗಿದ್ದಾರೆ. ಜೊತೆಗೆ ಈಗ ಹೇಳಿಕೆ ಕೊಟ್ಟಿದ್ದಾರೆ, ಅವರು ನಾಳೆ ಮುಷ್ಕರ ನಡೆಸೋದಿಲ್ಲ ಅನ್ನುವಂಥದ್ದನ್ನು ವಕೀಲರು ಈಗ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಇನ್ನೂ ವಿಚಾರಣೆ ಮುಂದುವರೆದಿದೆ. ಸೊ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನಿಮಗೆ ಕ್ಷಣದ ಅಪ್ಡೇಟ್ಸನ್ನು ನಾವು ಕೊಡ್ತಾ ಹೋಗ್ತೀವಿ. ನಾವು ನೋಡ್ತಾ ಇದ್ದ ಹಾಗೆ ಈ ಮುಷ್ಕರ ಅಂತ ಹೇಳಿದ ತಕ್ಷಣ ಯಾವ ರೀತಿ ಜನಸಾಮಾನ್ಯರು ಬೆಳಿಗ್ಗೆಯಿಂದ ನಾವು ನೋಡ್ತಾ ಇರೋ ಹಾಗೆ ಬಸ್ ಸ್ಟ್ಯಾಂಡಲ್ಲೇ ಕಾದು ನಿಂತಹ ದೃಶ್ಯಗಳು, ಎಷ್ಟೋ ಜನಕ್ಕೆ ಸರಿಯಾದ ಸಮಯಕ್ಕೆ ಆಫೀಸ್ಗೋ ಶಾಲೆಗೋ ಅಥವಾ ಮತ್ತೊಂದು ಕೆಲಸಕ್ಕೂ ಹೋಗದೆ ಇರುವಂಥದ್ದು, ಮತ್ತೆ ಟೆಂಪೋ ಅದು ಬಳಕೆಯಿಂದಾಗಿ ಹೋಗಿದ್ದಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಅಂದರೆ ಜನಸಾಮಾನ್ಯರು ಸಾಕಷ್ಟು ಪರಿತಪಿಸಿದಂಥದ್ದ ಪರಿಸ್ಥಿತಿಯನ್ನ ನಾವು ಇವತ್ತು ನೋಡಿದ್ವಿ. ಅಂದರೆ ಎಸೆನ್ಷಿಯಲ್ ಸರ್ವಿಸ್ ಅಲ್ಲಿ ಬರುವಂತಹ ಈ ಸಾರಿಗೆ ಮುಷ್ಕರ ಮಾಡೋದ್ರಿಂದಾಗಿ ಯಾವ ರೀತಿ ಸಮಸ್ಯೆ ಆಗತ್ತೆ ಅಂತ ಹೇಳಿ ಸ್ವತಃ ಸಾರಿಗೆ ಸಂಸ್ಥೆಗಳಿಗೂ ಕೂಡ ಗೊತ್ತು, ಸರ್ಕಾರಕ್ಕೂ ಕೂಡ ಗೊತ್ತು. ಆದರೂ ಸಂಧಾನ ಸಭೆ ವಿಫಲವಾದ ಕಾರಣದಿಂದಾಗಿ ಮುಷ್ಕರ ಮಾಡೇ ಮಾಡ್ತೀವಿ ಅಂತ ಹೇಳಿ ಮುಂದೆ ಬಂದಿದ್ರು. ಆದರೆ ಹೈಕೋರ್ಟ್ ನಿರ್ದೇಶನವನ್ನ ನಿನ್ನೆ ಪಾಲಿಸಲಿಲ್ಲ, ಅಂದ್ರೆ ಇವತ್ತು ಪಾಲಿಸಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಈಗ ಹೈಕೋರ್ಟ್ ತರಾಟೆ ತೆಗೆದುಕೊಳ್ತಾ ಇದೆ. ಯಾಕೆ ಹೈಕೋರ್ಟ್ ಆದೇಶವನ್ನ ಪಾಲಿಸಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಒಂದು ಅಪ್ಡೇಟ್ ಇದೆ ಮಧು. ಈಗ ಜನರಿಗೆ ನಿಮ್ಮ ಮುಷ್ಕರದಿಂದ ಸಮಸ್ಯೆ ಆಗಬಾರದು, ಎಸ್ಮಾ ಜಾರಿ ಆದ್ರೂ ಕೂಡ ಮುಷ್ಕರ ನಡೆಸೋದು ಕಾನೂನು ಬಾಹಿರ ಅನ್ನುವಂಥದ್ದನ್ನ ಈಗ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಜೊತೆಗೆ ಈಗ 4 ಸಾರಿಗೆ ನಿಗಮಗಳ ನೌಕರರ ಸಂಘಕ್ಕೆ ಹೈಕೋರ್ಟ್ ನೋಟಿಸ್ ಅನ್ನ ಜಾರಿಗೊಳಿಸಿದೆ. ಈಗ ಮುಷ್ಕರಕ್ಕೆ ನೀಡಿದಂತ ತಡೆಯಾಜ್ಞೆ ಇವತ್ತಿತ್ತಲ್ಲ, ಅದನ್ನ 2 ದಿನ ಕಂಟಿನ್ಯೂ ಮಾಡಿದ್ದಾರೆ. ಅಂದ್ರೆ ವಿಚಾರಣೆ ಈಗ ಆಗಸ್ಟ್ 7ಕ್ಕೆ ಮುಂದೂಡಿದೆ. ಅಲ್ಲಿವರೆಗೂ ಕೂಡ ನೀವು ಮುಷ್ಕರ ಮಾಡೋ ಹಾಗಿಲ್ಲ, ಬಂದ್ ಮಾಡೋ ಹಾಗಿಲ್ಲ. ಇವತ್ತು 5ನೇ ತಾರೀಕು. ಸೊ ಇವತ್ತು 1 ದಿನದ ಮಟ್ಟಿಗೆ ಮಾತ್ರ ಹೇಳಿದ್ರು ಕ್ಲೋಸ್ ಮಾಡಿ, ಸ್ಟಾಪ್ ಮಾಡಿ ಅಂತ. ಬಟ್ ಅದನ್ನು ಮಾಡಲಿಲ್ಲ. ಈಗ ಮತ್ತೆ ಖಡಕ್ ಸೂಚನೆಯನ್ನ ಕೊಟ್ಟು ಹೈಕೋರ್ಟ್ ಆದೇಶ ಕೊಟ್ಟಿದೆ, 2 ದಿನಗಳ ಮಟ್ಟಿಗೆ ನೀವು ಸ್ಟ್ರೈಕ್ ಮಾಡೋ ಹಾಗಿಲ್ಲ, ಬಂದ್ ಮಾಡೋ ಹಾಗಿಲ್ಲ, ಮುಷ್ಕರ ಮಾಡೋ ಹಾಗಿಲ್ಲ. ಅಂದ್ರೆ 7ನೇ ತಾರೀಕು ಮತ್ತೆ ಹೈಕೋರ್ಟ್ ಈಗ ಈ ವಿಚಾರಣೆಯನ್ನ ಕೈಗೆತ್ಕೊಳ್ಳುತ್ತೆ. ಅಲ್ಲಿ ಏನು ತೀರ್ಮಾನ ಆಗುತ್ತೆ, ಅಲ್ಲಿ ಏನು ಆದೇಶ ಬರುತ್ತೆ, ಅದನ್ನ ನೋಡಿಕೊಂಡು ನೀವು ನೆಕ್ಸ್ಟ್ ನಿಮ್ಮ ಕಾರ್ಯತಂತ್ರಗಳನ್ನು ರೂಪಿಸಬಹುದು ಹೊರತು, ಯಾಕಂದ್ರೆ ಸ್ಪಷ್ಟವಾಗಿ ಹೇಳಿದೆ ಎಸ್ಮಾ ಜಾರಿಯಾಗಿದೆ. ಸೊ ಹಾಗಾಗಿ ಮುಷ್ಕರ ನಡೆಸೋದು ಇದು ಕಾನೂನು ಬಾಹಿರ ನೀವು ಮಾಡ್ತಾ ಇರೋದು. ಸೊ ಹಾಗಾಗಿ ಮುಷ್ಕರ ನಡೆಸುವಂತಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಈಗ ಹೈಕೋರ್ಟ್ ಹೇಳಿದೆ. ಸೊ ಈಗ ಸಾರಿಗೆ ಇಲಾಖೆಯ ಮುಖಂಡರುಗಳು ಏನ್ ತೀರ್ಮಾನವನ್ನು ಮಾಡ್ತಾರೆ ಅನ್ನುವಂಥದ್ದು ನೋಡ್ಬೇಕು. ನೋಡಿ, ಎಸ್ಮಾ ಜಾರಿ ಆದ್ರೂ ಕೂಡ ಮುಷ್ಕರ ನಡೆಸಿರೋದು ಇದು ಕಾನೂನು ಬಾಹಿರ. ಜನರಿಗೆ ನಿಮ್ಮ ಮುಷ್ಕರದಿಂದ ಸಮಸ್ಯೆ ಆಗಬಾರದು. ಎಸ್ಮಾ ಜಾರಿಯಲ್ಲಿದೆ, ಹಾಗಾಗಿ ನೀವು ಮುಷ್ಕರ ಮಾಡೋದು ಇದು ಕಾನೂನು ಬಾಹಿರ ಆಗತ್ತೆ. ಸೊ 4 ಸಾರಿಗೆ ನಿಗಮಗಳ ನೌಕರರ ಸಂಘಕ್ಕೆ ಹೈಕೋರ್ಟ್ ನೋಟಿಸ್ ಜಾರಿಗೊಳಿಸಿದೆ. ಮುಷ್ಕರಕ್ಕೆ ನೀಡಿದಂಥ ತಡೆಯಾಜ್ಞೆಯನ್ನ 2 ದಿನ ವಿಸ್ತರಣೆ ಮಾಡಿದೆ ಅಂತ ಹೇಳಿದ್ರೆ 6ನೇ ತಾರೀಕು, 7ನೇ ತಾರೀಕು, ಇವತ್ತು 5. ಸೊ ಇವತ್ತು ಆಲ್ರೆಡಿ ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈಗ ಈ ಆದೇಶದ ಪ್ರಕಾರ ನಾವು ನೋಡೋದಾದ್ರೆ ಈಗಲೇ ಮೊಟಕುಗೊಳಿಸಬೇಕು, ತತ್ಕ್ಷಣದಿಂದ ಮೊಟಕುಗೊಳಿಸಿ ಈಗ ಮತ್ತೆ
ಬಸ್ಗಳು ಎಂದಿನಂತೆ ಕಾರ್ಯನಿರ್ವಹಣೆಯನ್ನು ಮಾಡಬೇಕು. ಈಗ ಹೈಕೋರ್ಟ್ ಹೇಳಿರೋದ್ರ ಪ್ರಕಾರ ಮುಷ್ಕರ ಮುಂದುವರಿಸಿದ್ರೆ ನೋಡಿ ಎಸ್ಮಾ ಅಡಿ ಸರ್ಕಾರ ಕ್ರಮ ಕೈಗೊಳ್ಳಬಹುದು. ಸರ್ಕಾರಕ್ಕೆ ಸಿಜೆ ವಿಭು ಬಕ್ರು ಮತ್ತು ನ್ಯಾಯಮೂರ್ತಿ ಸಿಎಂ ಜೋಶಿ ಅವರಿದ್ದಂತಹ ಪೀಠ ಸೂಚನೆಯನ್ನ ಕೊಟ್ಟಿದೆ. ಅಂದ್ರೆ ಇವತ್ತೇನು ನಾವೀಗ ಮಾತಾಡ್ತಾ ಇದ್ವಿ, ಈಗ ಮಧ್ಯಾಹ್ನ 4 ಗಂಟೆ, ಸಂಜೆ 4 ಗಂಟೆ ಆಗ್ತಾ ಇದೆ. ಈಗ ಇಲ್ಲಿಗೆ ಮೊಟಕುಗೊಳಿಸಿ ನಿಮ್ಮ ಕೆಲಸಕ್ಕೆ ನೀವು ತೆರಳಬೇಕಾಗತ್ತೆ. ಸಾರಿಗೆ ನೌಕರರು ಬಸ್ಗಳನ್ನ ಮತ್ತೆ ಎಂದಿನಂತೆ ಓಡಿಸ್ಬೇಕಾಗತ್ತೆ. ಒಂದು ವೇಳೆ ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ, ಮುಷ್ಕರ ನಿಲ್ಲಿಸಲಿಲ್ಲ, ಮುಂದುವರಿಸ್ತೀವಿ, ನಾಳೆನೂ ಮುಂದುವರಿಸ್ತೀವಿ, ನಾಡಿದ್ದು ಮುಂದುವರಿಸ್ತೀವಿ ಅಂತ ಹೇಳಿದ್ರೆ, ಆಗ ಸರ್ಕಾರಕ್ಕೆ ಡೈರೆಕ್ಷನ್ ಕೊಟ್ಟಿದೆ ಹೈಕೋರ್ಟ್, ನೀವು ಎಸ್ಮಾ ಅಡಿಯಲ್ಲಿ ಕ್ರಮವನ್ನ ಕೈಗೊಳ್ಳಬಹುದು ಇವ್ರ ವಿರುದ್ಧ ಅನ್ನೋದು. ಜೊತೆಗೆ ಆಗ್ಲೇ ಹೇಳಿದ ಹಾಗೆ ನೀವೇನಾದ್ರೂ ಮುಷ್ಕರ ನಿಲ್ಲಿಸಲಿಲ್ಲ ಅಂತ ಹೇಳಿದ್ರೆ, ನಾಳೆ ನಮಗೆ ಅದ್ರ ಬಗ್ಗೆ ರಿಪೋರ್ಟ್ ಬರಲಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಮೇಲೂ ಕೂಡ ಕಾನೂನು ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ನ್ಯಾಯಾಂಗ ನಿಂದನೆಯ ಕೇಸ್ ನಿಮ್ಮ ಮೇಲೆ ದಾಖಲು ಮಾಡಬೇಕಾಗುತ್ತೆ. ನಿಮ್ಮ ಪದಾಧಿಕಾರಿಗಳನ್ನ ಅರೆಸ್ಟ್ ಕೂಡ ಮಾಡಬಹುದು ಅನ್ನುವಂಥದ್ದನ್ನ ಸ್ಪಷ್ಟ ಸಂದೇಶವನ್ನ ಇವತ್ತು ಹೈಕೋರ್ಟ್ ನೀಡಿದೆ. ಅದರಂತೆ ಈಗ 2 ದಿನಗಳ ಕಾಲ ನೀವು ಮುಷ್ಕರ ಮಾಡೋ ಹಾಗಿಲ್ಲ, ಇವತ್ತೇ ಈಗಲೇ ಮುಷ್ಕರವನ್ನ ಮೊಟಕುಗೊಳಿಸಬೇಕು. ಹಾಗೆ ನಾಳೆ ಮತ್ತು ನಾಡಿದ್ದು 2 ದಿನಗಳ ಕಾಲ ನೀವು ಮುಷ್ಕರ ಮಾಡೋ ಹಾಗಿಲ್ಲ. ಎಂದಿನಂತೆ ಬಸ್ನ ಸಂಚಾರ ವ್ಯವಸ್ಥೆ ಮಾಡಿಕೊಡ್ಬೇಕು. ಅದರ ಜವಾಬ್ದಾರಿ ನಿಮ್ಮದು. ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ನಿಮ್ಮ ಮೇಲೆ ಎಸ್ಮಾ ಅಡಿಯಲ್ಲಿ, ಎಸ್ಮಾ ಆಕ್ಟ್ ಏನಿದೆ ಅದರ ಅಡಿಯಲ್ಲಿ ಕ್ರಮವನ್ನ ಕೈಗೊಳ್ಳಬಹುದು. ಇದು ಇವತ್ತು ಹೈಕೋರ್ಟ್ ಕೊಟ್ಟಂತಹ ಒಂದು ಸ್ಪಷ್ಟ ಆದೇಶ. ಇನ್ನು 7ನೇ ತಾರೀಕು ಮತ್ತೆ ವಿಚಾರಣೆ ಇರುತ್ತೆ, ಗುರುವಾರ. ಅಲ್ಲಿ ಏನಾಗುತ್ತೆ ವಿಚಾರಣೆ ಸಂದರ್ಭದಲ್ಲಿ ಅನ್ನುವಂಥದ್ದು ಅದು ನೆಕ್ಸ್ಟ್ ವಿಚಾರ. ಬಟ್ ಈಗ ಸಚಿವರು ಹೇಳ್ತಲೇ ಇದ್ರು, ಎಸ್ಮಾ ಜಾರಿ ಆಗಿದೆ, ನೀವು ಮುಷ್ಕರ ಕೈಗೊಳ್ಳುವಂತಿಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಲೇ ಇದ್ರು. ಆದ್ರೂ ಕೂಡ ಕ್ಯಾರೆ ಅನ್ನದೆ ಸಾರಿಗೆ ಸಂಸ್ಥೆಗಳು ಇವತ್ತು ಮುಷ್ಕರಕ್ಕೆ ಮುಂದಾಗಿದ್ವು. ಹೈಕೋರ್ಟ್ ಆದೇಶವನ್ನ ನೀಡಿದ್ರೂ ಕೂಡ ಇವತ್ತು ಮುಷ್ಕರವನ್ನ ನಿಲ್ಲಿಸದಂತೆ ಬೆಳಗ್ಗೆಯಿಂದಲೂ ಕೂಡ ಮುಷ್ಕರ ಮಾಡಲಾಯಿತು. ಸಾಕಷ್ಟು ಜನಸಾಮಾನ್ಯರು ತೊಂದರೆಯನ್ನ ಅನುಭವಿಸಿದ್ರು. ಇವತ್ತು ಹೈಕೋರ್ಟ್ನಲ್ಲಿ ಏನ್ ವಿಚಾರಣೆ ನಡೀತಾ ಇದೆ, ಹೈಕೋರ್ಟ್ ಸಿಜೆ ಖಡಕ್ ಆಗಿ ಒಂದಷ್ಟು ಪ್ರಶ್ನೆಗಳನ್ನ ಮಾಡಿದ್ರು. ಜೊತೆಗೆ ಏನು ಎಸ್ಮಾ ಅಡಿಯಲ್ಲಿ ನೀವು ಎಸ್ಮಾವನ್ನ ಬ್ರೇಕ್ ಮಾಡಿದ್ದೀರಾ, ಎಸ್ಮಾ ಕಾಯ್ದೆಯನ್ನ ಬ್ರೇಕ್ ಮಾಡಿದ್ದೀರಾ, ಹೀಗಾಗಿ ಅದರ ವಿರುದ್ಧವಾಗಿ ನಾವು ಕ್ರಮ ಕೈಗೊಳ್ಳಬೇಕಾಗುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಜೊತೆಗೆ 2 ದಿನ ಮುಷ್ಕರವನ್ನ ನಡೆಸದಂತೆ ಈಗಾಗಲೇ ಆದೇಶವನ್ನ ನೀಡಲಾಗಿದೆ. ಹೀಗಾಗಿ ಸಾರಿಗೆ ಸಂಸ್ಥೆಗಳು ಈಗ ಏನ್ ನಿರ್ಧಾರವನ್ನ ಕೈಗೊಳ್ಳುತ್ತೆ, ಕ್ರಿಯಾ ಸಮಿತಿ ಏನು ತೀರ್ಮಾನವನ್ನ ಕೈಗೊಳ್ಳುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಒಂದ್ ಕಡೆ ಹೈಕೋರ್ಟ್ ನಿರ್ದೇಶನವನ್ನ ಪಾಲಿಸಲೇಬೇಕಾದಂತಹ ಅನಿವಾರ್ಯತೆ ಇದ್ದೇ ಇದೆ. ಈಗಾಗಲೇ ಹೈಕೋರ್ಟ್ ಆದೇಶವನ್ನ ಮೀರಿ ನಿಂತ ಸಂದರ್ಭದಲ್ಲೇ ಈಗ ಕಾನೂನು ಕ್ರಮದ ನ್ಯಾಯಾಂಗ ನಿಂದನೆ ಆಗಿದೆ ಅನ್ನುವಂತಹ ವಿಚಾರದಲ್ಲಿ ಹೈಕೋರ್ಟ್ ಸರಿಯಾಗಿ ಕ್ವೆಶ್ಚನ್ ಮಾಡಿದೆ, ಅಂದ್ರೆ ಪ್ರಶ್ನೆ ಮಾಡಿದೆ. ಈಗ ಮತ್ತೇನಾದ್ರೂ ಅದನ್ನ ಮೀರಿ ನಡ್ಕೊಂಡ್ರೆ ಸಾಕಷ್ಟು ಕಾನೂನು ಕ್ರಮವನ್ನ ಎದುರಿಸಬೇಕಾಗುತ್ತೆ. ಖಂಡಿತ ಮಧು, ಇಲ್ಲಿ ಎಲ್ಲೂ ಕೂಡ ಸಾರಿಗೆ ನೌಕರರಿಗೆ ಪಾಪ ಅವ್ರು ಮಾಡ್ತಾ ಇರುವಂತದ್ದು ತಪ್ಪು ಅಥವಾ ಅವ್ರ ಬೇಡಿಕೆಗಳು ತಪ್ಪು ಅನ್ನುವಂಥದ್ದನ್ನ ನಾವಿಲ್ಲಿ ಹೇಳ್ತಾ ಇಲ್ಲ. ಇರುವಂತ ವಿಚಾರ ಬಹಳ ಸ್ಪಷ್ಟ. ನೋಡಿ, ನೀವು ಕೇಳ್ತಾ ಇರುವಂತಹ ಒಂದು ಬೇಡಿಕೆಗಳು ನಿಮ್ಮ ನ್ಯಾಯಸಮ್ಮತವಾದಂತಹ ಬೇಡಿಕೆಗಳನ್ನೇ ನೀವು ಇಟ್ಟಿದ್ದೀರಿ. ಅಂದ್ರೆ ನಿಮಗೆ 38 ತಿಂಗಳಿಂದ ಯಾರಿಗೇ ಆಗ್ಲಿ ಅದು ಅರಿಯರ್ಸ್ ಬಾಕಿ ಇದೆ ಅಂತ ಹೇಳಿದ್ರೆ ಅದು ಸಹಿಸುವಂತ ವಿಚಾರ ಅಲ್ಲ. ಇಷ್ಟಿಷ್ಟು ತಿಂಗಳ ಕಾಲ ಬಾಕಿ ಉಳಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಅದು ಸರ್ಕಾರಗಳಿಗೆ ನಾಚಿಕೆ ಆಗ್ಬೇಕನ್ನಂತ ವಿಚಾರ. ತಮ್ಮ ಸರ್ಕಾರಿ ನೌಕರರನ್ನ ಯಾವ ರೀತಿಯಾಗಿ ಸರ್ಕಾರ ಟ್ರೀಟ್ ಮಾಡ್ತಾ ಇದೆ ಅಂತ ಹೇಳಿ. ನಿಮ್ಮ ಸರ್ಕಾರಕ್ಕೆ ಸರ್ಕಾರಿ ಕೆಲಸಗಳನ್ನ ನೀವು ಎಸ್ಮಾ ಅಂತ ಹೇಳ್ತೀರಿ. ಹೌದು, ನಾವು ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆಕ್ಟ್ ಅಲ್ಲಿ ನಾವು ಬರ್ತೀವಿ, ನಾವು ಕೂಡ ಸರ್ವಿಸ್ ಕೊಡ್ತಾ ಇದ್ವಿ. ಬಟ್ ನಾವು ಸರ್ವಿಸ್ ಕೊಡ್ತಾ ಇರೋರನ್ನ ನೀವು ಹೆಂಗ್ ನೋಡ್ಕೋತಾ ಇದ್ದೀರಿ ನಮ್ಮನ್ನ? ನಾವು ಮಾಡ್ತಾ ಇರುವಂತಹ ಒಂದು ಕೆಲಸ, ನಾವು ಪಡ್ತಾ ಇರುವಂತಹ ಪರಿಶ್ರಮ, ನಮ್ಮ ಪರಿಶ್ರಮಕ್ಕೆ ಏನ್ ಬೆಲೆನೇ ಇಲ್ವಾ? ನಾವು ಕೇಳ್ತಾ ಇರುವಂಥದ್ದು ನಮಗೆ ನ್ಯಾಯಸಮ್ಮತವಾಗಿರುವಂತಹ ಒಂದು ವಿಚಾರಗಳನ್ನ. ನಾನು ಯಾವ್ದು ತಗೊಂಡು ಬಂದು ನಮಗೆ ಎಕ್ಸ್ಟ್ರಾ ಬೋನಸ್ ಕೊಡಿ ಅದನ್ನೆಲ್ಲ ಏನು ಕೇಳ್ತಾ ಇಲ್ಲ. ಕೇವಲ ನಮಗೆ ಬರಬೇಕಾಗಿರುವಂತಹ ಬಾಕಿಯನ್ನ ಕೇಳಿದ್ರು ಕೂಡ ನಿಮಗೆ ಆಗ್ತಾ ಇಲ್ವಲ್ಲ ಕೊಡೋದಕ್ಕೆ ಅನ್ನುವಂಥದ್ದು ಸಾರಿಗೆ ಸಂಸ್ಥೆಗಳ ಒಂದು ಬೇಡಿಕೆ ಇರೋದು. ಬಟ್ ಇಲ್ಲಿ ಇನ್ನೊಂದು ವಿಚಾರ ಅಂದ್ರೆ, ಹೈಕೋರ್ಟ್ ಹೇಳಿದ ಮೇಲೂ ಕೂಡ ಯಾಕೆ ಮುಷ್ಕರಕ್ಕೆ ಮುಂದಾದ್ರು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಇರುವಂತಹ ಒಂದು ಪಾಯಿಂಟ್. ಈಗ ನಮ್ಮ ಪ್ರತಿನಿಧಿ ರಮೇಶ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ರಮೇಶ್, ಈಗ ಈ ಚರ್ಚೆಗಳು ಆಗ್ತಾ ಇತ್ತು, ನಿನ್ನೆನೇ ಆದೇಶ ಬಂದರೂ ಕೂಡ ಯಾಕೆ ಸಾರಿಗೆ ಮುಖಂಡರು ಅದನ್ನ ನಿಲ್ಲಿಸದಲ್ಲೇ ಇವತ್ತು ಮುಷ್ಕರಕ್ಕೆ ಹೋದ್ರು? ಬಹುಶಃ ಇವತ್ತು ಹೈಕೋರ್ಟ್ ನಲ್ಲಿ ಏನಾದರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತರಾಟೆಗೆ ತೆಗೆದುಕೊಳ್ಳಬಹುದು ಅನ್ನುವಂಥದ್ರ ಬಗ್ಗೆ ಚರ್ಚೆಗಳು ಇದ್ದಂತು. ಇವತ್ತೇನೆಲ್ಲ ಆಯ್ತು ರಮೇಶ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಏನ್ ಶೇರ್ ಮಾಡ್ಕೋಬಹುದು? ಹಾಗೆ ಈಗಲೇ ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಅಲ್ಲೇನೆ ಮುಷ್ಕರವನ್ನ ನಿಲ್ಲಿಸಬೇಕಾಗತ್ತಾ, ಮತ್ತೆ ವಾಪಸ್ ಸರ್ವಿಸಸ್ ಎಂದಿನಂತೆ ನಡೆಸಬೇಕಾಗತ್ತಾ ಹಾಗಾದ್ರೆ ಆದೇಶದ ಪ್ರಕಾರ ಈಗ ರಮೇಶ್? ಖಂಡಿತ ರೆಹಮಾನ್, ಇವತ್ತು ಇಮಿಡಿಯೇಟ್ ಆಗಿ ಅವರು ಮುಷ್ಕರವನ್ನ ನಿಲ್ಲಿಸಲೇಬೇಕಾಗತ್ತೆ, ಇಲ್ಲಾಂದ್ರೆ ಮುಂದಾಗೋ ಪರಿಣಾಮಕ್ಕೆ ಅವರು ಹೊಣೆ ಆಗಬೇಕಾಗತ್ತೆ. ಯಾಕಂದ್ರೆ ಹೈಕೋರ್ಟ್ ಇವತ್ತು ತೀವ್ರವಾಗಿ ಸಾರಿಗೆ ಸಂಘಟನೆಗಳ ತರಾಟೆ ತಗೊಂಡಿದೆ. 2 ಕಾರಣಕ್ಕೆ ತರಾಟೆ ತಗೊಂಡಿದೆ. ಒಂದು, ಜನಸಾಮಾನ್ಯರಿಗೆ ಆಗ್ತಿರುವಂತ ತೊಂದರೆ. 2ನೇದು, ಹೈಕೋರ್ಟ್ ನಿನ್ನೆ ಆದೇಶ ನೀಡಿದ್ರು ಕೂಡ ಇನ್ನೂ ಮುಷ್ಕರ ಮುಂದುವರಿಸುತ್ತೆ ಯಾಕೆ ಅನ್ನೋದನ್ನ ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಎಸ್ಮಾ ಕಾಯ್ದೆ ಜಾರಿಯಾಗಿದೆ, ಎಸ್ಮಾ ಕಾಯ್ದೆ ಅಡಿನೂ ಇದೇ ರೀತಿ ಮುಷ್ಕರ ನಡೆಸೋದು ಕಾನೂನು ಬಾಹಿರಾಗಿರುತ್ತೆ, ಅದು ಇಲ್ಲೀಗಲ್ ಆಗಿರುತ್ತೆ. ಆ ರೀತಿ ಇಲ್ಲೀಗಲ್ ಆ ಮುಷ್ಕರ ನಡೆಸೋದಕ್ಕೆ ನೀವು ಮುಂದಾಗಿದ್ಯಾಕೆ? ಮತ್ತೆ ಹೈಕೋರ್ಟ್ ಏನೇ ಆದೇಶ ಇದ್ರು
ಆದ್ರೂ ನೀವು ಅದಕ್ಕೆ ಗೌರವ ಕೊಟ್ಟಿಲ್ಲ. ಹೀಗಾಗಿ ನಿಮ್ಮ ವಿರುದ್ಧ ನಾವು ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಿಸ್ತೀವಿ. ಮತ್ತೆ ಜಂಟಿ ಕ್ರಿಯಾ ಸಮಿತಿಯ ಸಂಘಟನೆಯ ಸದಸ್ಯರನ್ನ ಬಂಧಿಸೋದಕ್ಕೆ ಆದೇಶ ಮಾಡ್ತೀವಿ ಅಂತೇಳಿ ಹೈಕೋರ್ಟ್ ಕಟುವಾಗಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಹೀಗಾಗಿ ಅವರ ಪರ ವಕೀಲರು ಏನು ಕೋರ್ಟ್ಗೆ ಹಾಜರಾಗಿದ್ರು ಅವರು ತಕ್ಷಣಕ್ಕೆ ಅವರು ಶಾಖಗೊಳಗಾದಂತಾಗಿ ಅವರು ಇಮಿಡಿಯೇಟ್ ಆಗಿ ನಾವು ಇದನ್ನ ವಿಡ್ರಾ ಮಾಡ್ತೀವಿ, ಈ ಬಗ್ಗೆ ನಾವು ಕ್ರಮವನ್ನು ಕೈಗೊಳ್ತಾ ಇದ್ದೀವಿ, ಮತ್ತೆ ನಾವು ನಾಳೆಯಿಂದ ಮುಷ್ಕರ ನಡೆಸೋದಿಲ್ಲ ಅಂತ ಹೇಳಿ ಅವರ ಪರ ವಕೀಲರನ್ನ ಕೋರ್ಟ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಈಗ ಹೈಕೋರ್ಟ್ ನೀವು ಈ ರೀತಿ ಜನಗಳನ್ನ ಒತ್ತಾಗಿ ಇಟ್ಕೊಂಡು ಬೇಡಿಕೆಯನ್ನ ಇಡೋದು ತಪ್ಪು, ಯಾಕಂದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. ಹೀಗಾಗಿ ನೀವು ಜನಗಳನ್ನ ರಾನ್ಸಮ್ ಆಗಿ ತಗೊಳಂಗಿಲ್ಲ, ಪರಿಗಣಿಸಂಗಿಲ್ಲ. ಹೀಗಾಗಿ ನೀವು ಈ ಮುಷ್ಕರವನ್ನ ನಿಲ್ಲಿಸಲೇಬೇಕು. ನಿಲ್ಲಿಸದೆ ಹೋದ್ರೆ ಎಸ್ಮಾ ಕಾಯ್ದೆ ಅಡಿ ನೀವು ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ ಅಂತ ಸರ್ಕಾರಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದೆ. ಕೋರ್ಟ್ ಈ ರೀತಿ ತರಾಟೆ ತಗೊಳ್ಳೋ ಕಾರಣ ಏನಂತಂದ್ರೆ, ಒಂದು ಎಸ್ಮಾ ಜಾರಿ ಆಗಿರುವಂತದ್ದು, ಎರಡನೇದು ಜನಸಾಮಾನ್ಯರಿಗೆ ಆಗ್ತಿರುವಂತ ತೊಂದರೆ, ಮೂರನೇದು ಹೈಕೋರ್ಟ್ ಆದೇಶ ಕೊಟ್ಟಿದ್ರು ಕೂಡ ಅದನ್ನು ಉಲ್ಲಂಘಿಸಿ ಇವರು ಮುಷ್ಕರಕ್ಕೆ ಕರೆ ಕೊಟ್ಟಿರೋದು. ಈ ಎಲ್ಲಾ ಕಾರಣಕ್ಕೋಸ್ಕರ ಹೈಕೋರ್ಟ್ ತರಾಟೆ ತಗೊಂಡಿದೆ. ಜೊತೆಗೆ ನಿಮ್ಮ ಬೇಡಿಕೆ ಏನಿದೆ ಅದನ್ನ ಮಾತುಕತೆ ಮೂಲಕ ನೀವು ಅದನ್ನ ಬಗೆಹರಿಸಿಕೊಳ್ಳಿ, ಸರ್ಕಾರ ಜೊತೆ ಮಾತುಕತೆಗೆ ಮುಂದಾಗಿ ನೀವು ಬಗೆಹರಿಸಿಕೊಳ್ಳಿ. ಆದ್ರೆ ಜನಗಳನ್ನ ಒತ್ತಾಗಿರಿಸಿಕೊಂಡು ನೀವು ನಿಮ್ಮ ಬೇಡಿಕೆಯನ್ನ ಮುಂದಿಡೋದು ಸರಿಯಲ್ಲ ಅಂತ ಹೇಳಿ ಮುಖ್ಯ ನ್ಯಾಯಮೂರ್ತಿಗಳು ಬಹಳ ಕಟುವಾದಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗ ವಿಚಾರಣೆಯನ್ನ 7ನೇ ತಾರೀಕಿಗೆ ಮುಂದೂಡಿದ್ದಾರೆ. ಅವತ್ತು ಅಬ್ಸರ್ವ್ ಮಾಡ್ತಾರೆ ಇವ್ರು ಏನ್ ಕ್ರಮ ಕೈಗೊಂಡಿದ್ದಾರೆ ಅಂತ. ಅದಾದ್ಮೇಲೆ ಅವ್ರೇನು ಕ್ರಮ ಕೈಗೊಳ್ಳದೆ ಹೋದ್ರೆ, ಅಂದ್ರೆ ಮುಷ್ಕರ ನಿಲ್ಲಿಸದೆ ಹೋದ್ರೆ ಮುಂದೆ ನ್ಯಾಯಾಂಗ ನಿಂದನೆ ಮತ್ತು ಎಸ್ಮಾ ಅಡಿ ಕ್ರಮ ಎರಡೂ ಕೂಡ ಜಾರಿಯಾಗುವಂತ ಸಾಧ್ಯತೆಗಳು ಹೆಚ್ಚಾಗಿವೆ. ಅಂದ್ರೆ ರಮೇಶ್, ಈಗ ಒಂಥರದಲ್ಲಿ ನೋಡಿದ್ರೆ ಖಂಡಿತವಾಗ್ಲೂ ಇದು ಸಾರಿಗೆ ಈ ಒಂದು ಸಂಘಟನೆಗಳೇನಿದೆ ಅವುಗಳಿಗೆ ಒಂದು ಸೆಟ್ ಬ್ಯಾಕ್ ಅನ್ನುವಂಥದ್ದನ್ನ ಖಂಡಿತವಾಗ್ಲೂ ಹೇಳ್ಬೋದು. ಹಾಗೆ ಅಟ್ ದ ಸೇಮ್ ಟೈಮ್ ಸರ್ಕಾರಕ್ಕೂ ಕೂಡ ಒಂದು ರೀತಿಯಾಗಿ ಅಪ್ಪರ್ ಹ್ಯಾಂಡ್ ಕಾಣಿಸ್ತಾ ಇದೆ ಈ ವಿಚಾರದಲ್ಲಿ. ಸೊ ವಾಟ್ ನೆಕ್ಸ್ಟ್ ರಮೇಶ್? ಹಾಗಾದ್ರೆ ಹೇಗೆ ಸಂಘಟನೆಗಳು ಕೂಡ ಮುಂದುವರಿಬೇಕಾಗುತ್ತೆ? ಯಾಕಂದ್ರೆ ಅವರು ಕೂಡ ಕೇಳ್ತಾ ಇರುವಂಥದ್ದು ಅವರ ನ್ಯಾಯಸಮ್ಮತವಾದಂತಹ ಒಂದು ಬೇಡಿಕೆಗಳನ್ನ. ಬಟ್ ಎಸ್ಮಾ ಇರೋದ್ರಿಂದ, ಹಾಗೆ ಹೈಕೋರ್ಟ್ ಹೇಳದ ಮೇಲೂ ಕೂಡ ಇವರು ಪಾಲಿಸಲಿಲ್ಲ ಅನ್ನುವಂಥದ್ದು ಇವ್ರ ಮೇಲೆ ಒಂದು ಬಂದಂತಹ ಒಂದು ಆಪಾದನೆ. ಈಗ ಅದನ್ನ ಇವರು ಬಹುಶಃ ಎಡವಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಬೋದು. ವಾಟ್ ನೆಕ್ಸ್ಟ್ ಹಾಗಾದ್ರೆ ಈಗ ರಮೇಶ್ ಈ ವಿಚಾರದಲ್ಲಿ? ಸಾರಿಗೆ ನೌಕರರ ಹಕ್ಕಿನ ವಿಚಾರ ಒಂದ್ ಕಡೆ, ಆದ್ರೆ ಜನಸಾಮಾನ್ಯರ ಹಕ್ಕಿನ ಪ್ರಶ್ನೆ ಇಲ್ಲಿ ಎದುರಾಗಿದೆ. ಯಾಕಂದ್ರೆ ಇದರಿಂದ ಸಮಸ್ಯೆ ಇರೋದು ಈಗ ಸರ್ಕಾರ ಮತ್ತೆ ಸಾರಿಗೆ ಸಂಘಟನೆಗಳ ನಡುವಿನ ಸಮಸ್ಯೆ ಇದು. ಆದ್ರೆ ಸಮಸ್ಯೆ ಆಗಿರೋದು ಯಾರಿಗೆ? ಜನಸಾಮಾನ್ಯರಿಗೆ. ಹೀಗಾಗಿನೇ ಹೈಕೋರ್ಟ್ ನಿನ್ನೆ ಮಧ್ಯಂತರ ಆದೇಶ ಕೊಟ್ಟಿದ್ದು ಕೂಡ ಜನಸಾಮಾನ್ಯರ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತಾನೆ. ಯಾಕಂದ್ರೆ ಈಗ ಜನಗಳಿಗೂ ಕೂಡ ಮೂಲಭೂತ ಹಕ್ಕಿದೆ. ಹೀಗಾಗಿ ಆ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗೋದನ್ನ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೈಕೋರ್ಟ್ ನಿನ್ನೆನೇ ಹೇಳಿತ್ತು. ಜೊತೆಗೆ ಇವತ್ತು ಕೂಡ ಮುಖ್ಯ ನ್ಯಾಯಮೂರ್ತಿಗಳು ಅದನ್ನೇ ಪ್ರಸ್ತಾಪ ಮಾಡಿದ್ರು. ಜನಸಾಮಾನ್ಯರುಗಳನ್ನ ಒತ್ತೆಯಾಗಿ ಇಟ್ಕೊಂಡು ನೀವು ನಿಮ್ಮ ಬೇಡಿಕೆಯನ್ನು ಮುಂದೂಡೋದು ಸರಿಯಿಲ್ಲ ಅಂತೇಳಿ ಕಟುವಾದ ಶಬ್ದಗಳಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಹೀಗಾಗಿ ಈಗ ಮುಷ್ಕರವನ್ನ ಹಿಂದೆಳಿಸಿಕೊಳ್ಳದೆ ಬೇರೆ ದಾರಿ ಇಲ್ಲ ಅನ್ಸುತ್ತೆ. ಒಂದು ವೇಳೆ ಮುಷ್ಕರ ಮುಂದುವರಿಸೋದಾದ್ರೆ ಆಗ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಜೊತೆಗೆ ಹೈಕೋರ್ಟ್ ಕೂಡ ನ್ಯಾಯಾಂಗ ನಿಂದನೆ ದಾಖಲಿಸುವಂತ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ. ಇಮಿಡಿಯೇಟ್ ಆಗಿ ನಾವು ನ್ಯಾಯಾಂಗ ನಿಂದನೆ ಜಾರಿಗೊಳಿಸ್ತೀವಿ, ನೋಟಿಸ್ ಅನ್ನು ಜಾರಿ ಮಾಡ್ತೀವಿ ಇವತ್ತಿನ ಅಂತ ಕೂಡ ಇವತ್ತು ಮುಖ್ಯ ನ್ಯಾಯಮೂರ್ತಿಗಳು ವಾರ್ನ್ ಮಾಡಿದ್ರು. ಕೊನೆಗೆ ಈಗ ವಿಚಾರಣೆ 7ನೇ ತಾರೀಕು ಮುಂದೆ ಹೋಗಿದೆ. ಈಗ ಸಂಘಟನೆಗಳು ಏನ್ ಕ್ರಮ ಕೈಗೊಳ್ತವೆ ಅದರ ಆಧಾರದ ಮೇಲೆ ಹೈಕೋರ್ಟ್ ತನ್ನ ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತೆ. ಥ್ಯಾಂಕ್ ಯು ರಮೇಶ್. ಸೊ ಹಾಗಾಗಿ ಈಗ ಹೈಕೋರ್ಟ್ನ ಆದೇಶ ಈಗ ಪಾಲನೆ ಮಾಡಲೇಬೇಕಾಗತ್ತೆ. ಈಗಲಿಂದಲೇ ಮುಷ್ಕರವನ್ನು ನಿಲ್ಲಿಸಬೇಕಾಗುತ್ತೆ.